ಕೆಲವೇ ಕ್ಷಣಗಳಲ್ಲಿ ಎನ್ಐಎ ಕೋರ್ಟ್ಗೆ ನಕ್ಸಲರು ಹಾಜರಾಗಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಎನ್ಐಎ ಕೋರ್ಟ್ಗೆ ಹಾಜರಾಗ್ತಾರೆ. 6 ಮಂದಿ ನಕ್ಸಲರು. ವೈದ್ಯಕೀಯ ತಪಾಸಣೆ ಮುಕ್ತಾಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಮಂದಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸೋಕು ಮುನ್ನ ನಿಯಮದ ಪ್ರಕಾರ ಅವರೆಲ್ಲರ ತಪಾಸಣೆ ಆಗಬೇಕು, ಮೆಡಿಕಲ್ ರಿಪೋರ್ಟ್ ಬೇಕು. ಸದ್ಯ ಕೋರ್ಟ್ಗೆ ಕರೆದೊಯ್ಯಲಿರುವ ಚಿಕ್ಕಮಗಳೂರು ಪೊಲೀಸರು ನಿನ್ನೆ 6 ಮಂದಿ ನಕ್ಸಲರು ಸಿಎಂ ಸಮ್ಮುಖವೇ ಶರಣಾಗಿದ್ರು. ಸಿಎಂ ಅವರು ಕೂಡ ಅವರಿಗೆ ಸಂವಿಧಾನದ ಪುಸ್ತಕ ಮತ್ತು ಗುಲಾಬಿಯನ್ನ ನೀಡೋ ಮೂಲಕ ಅವರ ಶರಣಾಗತಿಯನ್ನ ಸಮ್ಮತಿಸಿದ್ರು. ಇನ್ನು ಅವರು ಶರಣಾದ್ರು ಅಂದ ಮಾತ್ರಕ್ಕೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬಂದು ಆರಾಮಾಗಿ ಓಡಾಡಿಕೊಂಡಿರುವುದಕ್ಕಾಗೋದಿಲ್ಲ. ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ, ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಬೇಕಾಗುತ್ತೆ. ಆ ಕಾನೂನು ಪ್ರಕ್ರಿಯೆಯ ಭಾಗವಾಗಿ ಅವರನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಮೆಡಿಕಲ್ ಟೆಸ್ಟ್ ಆಗಿದೆ, ಇನ್ನೇನು ಕೆಲ ಹೊತ್ತಿನಲ್ಲೇ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ? ಮಧುಶ್ರೀ, ಶರಣಾದಂತಹ ನಕ್ಸಲರ ವೈದ್ಯಕೀಯ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮುಕ್ತಾಯವಾಗಿರುವಂತದ್ದು. ಎಲ್ಲರ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ನಾರ್ಮಲ್ ಅಂತ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಷ್ಟು ಜನ ನಕ್ಸಲರನ್ನ ಈಗಾಗಲೇ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಎದುರು ಎಲ್ಲರನ್ನು ಕೂಡ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕವಾಗಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ, ಜೊತೆಗೆ ಏನಾದ್ರು ಮತ್ತೆ ಕಸ್ಟಡಿಗೆ ಕೇಳ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಯಾಕಂತಂದ್ರೆ ನಕ್ಸಲರು ಶರಣಾದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇದಾವೆ. ಆ ಒಂದು ಹಿನ್ನೆಲೆ ಅದೆಲ್ಲವನ್ನ ಕೂಡ ಉತ್ತರ ಹುಡುಕುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗತ್ತೆ. ಹಾಗಾಗಿ ತನಿಖೆ ನಡೆಸ್ತಾ ಇರುವಂತಹ ಚಿಕ್ಕಮಗಳೂರು ಪೊಲೀಸರು ನಕ್ಸಲರು ಇದ್ದಂತಹ ಜಾಗಕ್ಕೆ ಹೋಗಿ ಒಂದಿಷ್ಟು ಮಹಜರ ರೀತಿಯಲ್ಲಿ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅದರ ಜೊತೆಗೆ ಇವರು ಉಳ್ಕೊಂಡಿದ್ದಂತಹ ಜಾಗಗಳಾಗಿರ್ಬೋದು, ಜೊತೆಗೆ ಇವರ ಜೀವನ ಶೈಲಿ ಆಗಿರ್ಬೋದು, ಹಾಗೇನೆ ಇವರು ನಕ್ಸಲ್ ಆದಂತಹ ವೇಳೆಯಲ್ಲಿ ಅದಾದ ನಂತರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಇವರು ಬದುಕನ್ನ ಕಟ್ಕೊಂಡಿದ್ದು ಆ ಎಲ್ಲ ಹಿನ್ನೆಲೆ ಆಗಿರ್ಬೋದು. ಅದರ ಜೊತೆಗೆ ವೆಪನ್ಸ್ ಗಳಾಗಿರ್ಬೋದು, ವೆಪನ್ಸ್ ಅನ್ನ ಎಲ್ಲಿ ಇವರು ಇಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ವಿಚಾರಣೆ ನಡೆಸಿದಂತಹ ಚಿಕ್ಕಮಗಳೂರು ಪೊಲೀಸರಿಗೆ ಈಗಾಗಲೇ ಅವರೆಲ್ಲರೂ ಕೂಡ ಒಂದಿಷ್ಟು ಉತ್ತರವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಅದೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಚಿಕ್ಕಮಗಳೂರು ಪೊಲೀಸರು ಶರಣಾದಂತಹ ನಕ್ಸಲರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.